ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್. ಇವತ್ತು ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅರಮನೆ ನಗರಿ ಮೈಸೂರಲ್ಲಿ ಜೆಡಿಎಸ್ ಪಂಚರತ್ನ ಸಮಾರಂಭ ನಡೆಯಿತು. ಕಾರ್ಯಕ್ರಮಕ್ಕೆ ಭಾರೀ ಸಂಖ್ಯೆಯಲ್ಲಿ ಜನರು ಹಾಗೂ ಕಾರ್ಯಕರ್ತರು ಆಗಮಿಸಿದ್ರು. ಇನ್ನು ಪಂಚರತ್ನ ಸಮಾರೋಪದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ವೇದಿಕೆ ಮೇಲೆ ಲಿಖಿತ ಭಾಷಣ ಓದಿದ್ರು. ನಿಮ್ಮೆಲ್ಲರನ್ನೂ ಭೇಟಿ ಮಾಡುವ ಅವಕಾಶ ಸಿಕ್ಕಿರೋದು ಭಾಗ್ಯ. ಪಕ್ಷದ ಶ್ರಮದಿಂದಲೇ ನಾವೆಲ್ಲರೂ ಗುರಿ ಮುಟ್ತೇವೆ. ನಾವು ಜಾತಿ ಧರ್ಮದ ವೈಷಮ್ಯ ಬಿತ್ತಿ ಜನರನ್ನ ಒಡೆದು ಆಳೋದಿಲ್ಲ. ಕರ್ನಾಟಕಕ್ಕೆ ಅಗೌರವ ತರುವ ಒಂದೂ ಕೆಲಸವನ್ನ ನಾನು ಮಾಡಿಲ್ಲ ಅಂತ ಹೇಳಿದ್ರು. ಜಾತಿ ಧರ್ಮದ ಆಧಾರದ ಮೇಲೆಲ್ಲ ಪಂಚರತ್ನ ಕಾರ್ಯಕ್ರಮದ ಅನುಷ್ಠಾನಕ್ಕೆ ನಾವು ಮತ ಕೇಳಬೇಕಾಗಿದೆ. ಜನ ನಮ್ಮನ್ನು ಆಶೀರ್ವದಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ನಾನು ಎಲ್ಲ ವರ್ಗದ ಜನರಿಗಾಗಿ, ಎಲ್ಲ ಧರ್ಮದ ಜನರಿಗಾಗಿ ದುಡಿದಿದ್ದೇನೆ. ರೈತರ ಹಕ್ಕಿಗಾಗಿ ಹೋರಾಟ ಮಾಡಿದೆ ಎಂದು ಇವತ್ತು ಜನ ಗುರುತಿಸುತ್ತಾರೆ. ಬಳಿಕ ಮಾತನಾಡಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಗುಡುಗಿದ್ರು. ರೈತರು ಸಂಕಷ್ಟಕ್ಕೆ ಈಡಾದಾಗ ಮೋದಿ ಬರಲಿಲ್ಲ, ಪ್ರವಾಹ ಸಂತ್ರಸ್ತರ ಸಮಸ್ಯೆ ಕೇಳಲು ಮೋದಿ ಬರಲಿಲ್ಲ, ಸರ್ಕಾರಿ ದುಡ್ಡಿನಲ್ಲಿ ಜನರ ದುಡ್ಡಿನಲ್ಲಿ ಸಭೆ ಮಾಡ್ತಿದ್ದೀರಾ ಅಂತ ಆಕ್ರೋಶ ಹೊರಹಾಕಿದ್ರು. ಪ್ರಧಾನಮಂತ್ರಿಗಳು ಹೇಳ್ತಾರೆ, ಕಾಂಗ್ರೆಸ್ನವರು ನನ್ನನ್ನು ಸಮಾಧಿ ಮಾಡಬೇಕು ಅಂತ ಹೊರಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಇಲ್ಲಿಯರ ಜನ ಬಿಜೆಪಿಯ ಜೀವ ಉಳಿಸಬೇಕು, ಬಿಜೆಪಿ ಮತ ಕೊಡಬೇಕು ಅಂತಿದ್ದಾರೆ ಅಂತ ಹೇಳಿ ನಾನು ಪ್ರಧಾನಮಂತ್ರಿಗಳಿಗೆ ಕೇಳ್ತೇನೆ. ನಾನು ದುರಹಂಕಾರದಿಂದ ಕೇಳ್ತಾ ಇಲ್ಲ. ಇವತ್ತು ಪ್ರಧಾನಮಂತ್ರಿಗಳಿಗೆ ಕೇಳ್ತೇನೆ, ನನ್ನ ರೈತರು ಸಂಕಷ್ಟಕ್ಕೆ ಒಳಗಾದಾಗ, ಪ್ರವಾಹದಲ್ಲಿ ಜನ ನಲುಗಿ ಬಿದ್ದು ಹೋಗಿದಾಗ ಒಂದು ದಿನ ಬಂದು ನನ್ನ ರೈತರ ಕಷ್ಟ ಕೇಳಲಿಲ್ಲ. ಒಂದು ದಿನ ಬಂದು ಉತ್ತರ ಕರ್ನಾಟಕದ ಜನತೆ ನೀರಿನಲ್ಲಿ ಮುಳುಗಿ ಹೊಲಗದ್ದೆಗಳು ಸಂಪೂರ್ಣವಾಗಿ ನಾಶ ಆಯಿತು. ಒಂದು ದಿನ ರೈತರ ಬಗ್ಗೆ ಅನುಕಂಪದಲ್ಲಿ ಮಾತಾಡಲಿಲ್ಲ. ಇವತ್ತು ಸರ್ಕಾರದ ದುಡ್ಡು ಅದು ಅವರದಲ್ಲ, ನಿಮ್ಮ ದುಡ್ಡು. ನಿಮ್ಮ ದುಡ್ಡಿನಲ್ಲಿ ಫಲಾನುಭವಿಗಳನ್ನು ಅಂತ ಕರೆದು ಏನು ಸರ್ಕಾರಿ ಬಸ್ಗಳಲ್ಲಿ ಜನ ತಂದು ಸರ್ಕಾರದ ದುಡ್ಡಿನಲ್ಲಿ ಸಭೆಗಳು ಮಾಡ್ಕೊಂಡು ಹೊರಟಿದ್ದೀರಿ, ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದೀರಿ. 3 ವರ್ಷದ ಹಿಂದೆ ಈ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ. ನಾಳೆ ಚುನಾವಣೆಗೆ ಹೋಗಬೇಕು, ಈಗ ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡ್ಕೊಂಡು ಹೊರಟಿದ್ದೀರಿ. ಆ ಉತ್ತರ ಕರ್ನಾಟಕದಲ್ಲಿ ಆ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ನರೇಂದ್ರ ಮೋದಿ ಅವ್ರನ್ನ ಕರ್ಕೊಂಡ್ಬಂದ್ರಿ. ಒಂದು ಮಾತು ಕನಿಷ್ಠ ಸೌಜನ್ಯಕ್ಕೆ ನಾನಿದ್ದೇನೆ, ರೈತರು ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳಲಿಲ್ಲ. ಈಗ ಬಿಜೆಪಿಯವರಿಗೆ ಮತ ಕೊಡಬೇಕಂತೆ ನರೇಂದ್ರ ಮೋದಿ ಅವರ ರೋಡ್ ಶೋ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಗರ್ವದಿಂದ ಹೇಳ್ತಾ ಇಲ್ಲ. ಈ 90 ದಿನಗಳ ನನ್ನ ರಥಯಾತ್ರೆಯಲ್ಲಿ ಹಳ್ಳಿಯಲ್ಲಿ ಯಾವೊಂದು ಹಳ್ಳಿಯ ನನ್ನ ತಂದೆ ತಾಯಂದರು ರಾತ್ರಿ 1 ಗಂಟೆ 12 ಗಂಟೆ 2 ಗಂಟೆ ರಾತ್ರಿನಲ್ಲಿ ಆ ತಾಯಿ. ರಾಜ್ಯದಲ್ಲಿ ಚುನಾವಣೆ ಕಾವು ದಿನೇ ದಿನೇ ರಂಗೇರ್ತಾ ಇದೆ. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಕರುನಾಡಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಲ್ಯಾಣ ಕರ್ನಾಟಕದಲ್ಲಿ ಮತಬೇಟೆ ಶುರು ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗೊರಟ ಗ್ರಾಮದಲ್ಲಿ 11 ಅಡಿ ಎತ್ತರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪುತ್ಥಳಿ ಹಾಗೂ ಹುತಾತ್ಮ ಸ್ಮಾರಕವನ್ನ ಅಮಿತ್ ಶಾ ಲೋಕಾರ್ಪಣೆ ಮಾಡಿದ್ರು. सरदार पटेल की स्मृति का उनको अमर बनाए। सरदार पटेल न होते तो हैदराबाद कभी आजाद न होता, अपना बीदर भी कभी आजाद न होता। हमारी भारतीय जनता पार्टी की सरकार ने तय किया कि रिजर्वेशन के अंदर हम बदलाव करें। ये कांग्रेस पार्टी ने वोट बैंक को खुश करने के लिए 4% माइनॉरिटी रिजर्वेशन लगाया था, उसको हटाकर 2% वोकली का और 2% हमने वीर शैव और लिंगायत को देने का काम ये भारतीय. ಇನ್ನು ವಿಧಾನಸೌಧದ ಮುಂಭಾಗದಲ್ಲಿ ಕೆಂಪೇಗೌಡ ಹಾಗೂ ಬಸವಣ್ಣನವರ ಪ್ರತಿಮೆ ಅನಾವರಣ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಠದ ಶ್ರೀಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಸುತ್ತೂರು ಮಠದ ಶ್ರೀಗಳು, ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗವಹಿಸಿದರು. ಇದೇ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ, ಕರ್ನಾಟಕ ರಚನೆಯಾದ ಮೊದಲ 10 ವರ್ಷದಲ್ಲೇ ಈ ಪ್ರತಿಮೆಗಳು ಆಗಬೇಕಿತ್ತು, ಆದರೆ ಇಷ್ಟು ವರ್ಷ ತಡವಾಗಿದ್ದಕ್ಕೆ ನಾನು ಯಾರನ್ನೂ ದೂಷಿಸಲ್ಲ ಅಂತ ಹೇಳಿದರು.
ಕರ್ನಾಟಕ ರಾಜ್ಯ ಆದ ಮೊದಲನೇ 10 ವರ್ಷದಲ್ಲಿ ಇದಾಗಬೇಕಾಗಿದೆ. ಈ ನಾಡಿನ ಶ್ರೇಷ್ಠ ಆಡಳಿತಗಾರರು, ತತ್ವಜ್ಞಾನಿಗಳು, ಸಮಾನತೆಯ ಹರಿಕಾರರು, ಕಾಯಕ ಎಂಬುವ ಪದಕ್ಕೆ ನಿಜ ಅರ್ಥವನ್ನು ಕೊಟ್ಟವರು ವಿಶ್ವಬಂಧು ಬಸವಣ್ಣವರು ಒಂದು ಕಡೆ, ಯಾವ ಬೆಂಗಳೂರಿನಲ್ಲಿ ಶಕ್ತಿ ಸೌಧ ನಿರ್ಮಾಣ ಆಗಿದೆ, ಯಾವ ಬೆಂಗಳೂರಿನಲ್ಲಿಂದ ಇಡೀ ರಾಜ್ಯದ ಆಡಳಿತ ನಡೀತಾ ಇದೆ, ಯಾವ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ನಾವು ಕರಿತೇವೆ, ಅದರ ನಿರ್ಮಾತರಾಗಿರುವಂಥ ಕೆಂಪೇಗೌಡರು ವಿಧಾನಸಭೆ ಮುಂದೆ ಪ್ರತಿಮೆ ಇರುವಂತಹದ್ದು ಅತ್ಯಂತ ಸತ್ಯ, ಸರಳ, ಸಹಜವಾಗಿ ಆಗಬೇಕಾಗಿತ್ತು. ಆದರೆ ಇಷ್ಟು ದಿವಸ ತೆಗೆದುಕೊಂಡಿದ್ದೇವಲ್ಲ ಅಂತ ಹೇಳಿ ನಾನು ಯಾರನ್ನೂ ಕೂಡ ಇದರಲ್ಲಿ ದೋಷ ಮಾಡಕ್ಕೆ ಹೋಗೋದಿಲ್ಲ. ಆದರೆ ರಾಜ್ಯದಲ್ಲಿ ಮೀಸಲಾತಿ ಸಮರ ನಡೀತಾ ಇದೆ. ಅದರ ಬಗ್ಗೆ ಮಾತಾಡಿದ ಸಿಎಂ ಬೊಮ್ಮಾಯಿ, ಪ್ರತಿಪಕ್ಷಗಳು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತವೆ. 30 ವರ್ಷಗಳಿಂದ ಒಳ ಮೀಸಲಾತಿ ವಿಚಾರ ಇತ್ತು, ಆದರೆ ಕಾಂಗ್ರೆಸ್ನವರು ಮೂಗಿಗೆ ತುಪ್ಪ ಹಚ್ಚಿ ಕೊನೆಯ ಘಳಿಗೆಯಲ್ಲಿ ಕೈ ಕೊಡ್ತು ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ರು. ನಾನು ಜೇನುಗೂಡಿಗೆ ಕೈ ಹಾಕ್ತೇನೆ, ಜೇನು ನೊಣದಿಂದ ಕಚ್ಚಿಸ್ಕೊಂಡ್ರೂ ಪರವಾಗಿಲ್ಲ, ಆ ಜನಾಂಗಕ್ಕೆ ಜೇನಿನ ಹನಿಯನ್ನ ಕೊಡಿಸಲು ಸಿದ್ಧ ಅಂತ ಸಿಎಂ ಹೇಳಿದ್ರು. ಈ ಮೀಸಲಾತಿ ವಿಚಾರ 30 ವರ್ಷದಿಂದ ಇದೆ. ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಆಶ್ವಾಸನೆ ಕೊಟ್ಕೊಂಡು ಬಂದು ಮೂಗಿಗೆ ತುಪ್ಪ ಹಚ್ಚಿ ಕೊನೆ ಗಳಿಗೆಯಲ್ಲಿ ಕೈ ಕೊಡ್ತು ಕಳೆದ ಚುನಾವಣೆಯಲ್ಲಿ. ಅವ್ರೇನು ತಿಳ್ಕೊಂಡಿದ್ರು, ಇವ್ರಿಗೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದು ತಿಳ್ಕೊಂಡು. ನಮಗೆ ಬದ್ಧತೆ, ನಾವು ಅದನ್ನು ಎಲ್ಲವೂ ಕೂಡ ರಿಪೋರ್ಟ್ ಸರಿಸಿ ಅಧ್ಯಯನ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಸಿಸ್ಟಮೆಟಿಕ್ ಆಗಿ ಮಾಡಿ ಕಾನೂನು ಪ್ರಕಾರ ವ್ಯವಸ್ಥಿತವಾಗಿ ಈಗ ತೀರ್ಮಾನವನ್ನು ಮಾಡಿ. ಇನ್ನು ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಸಚಿವ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರೇ ಭಿಕ್ಷುಕರು, ಅವರಿಗೆ ತಾಕತ್ ಧಮ್ ಇದ್ರೆ ಮೀಸಲಾತಿ ನಿರ್ಣಯ ರದ್ದು ಮಾಡಲಿ ನೋಡೋಣ ಅಂತ ಸವಾಲ್ ಹಾಕಿದ್ರು. ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಜ್ಞಾನ ಕಡಿಮೆ ಅಂತ ಅನಿಸುತ್ತೆ, ವ್ಯಾವಹಾರಿಕ ಜ್ಞಾನ ಇಲ್ಲ. ಸ್ವಾಮೀಜಿಯವರ ಮೇಲೆ ಒತ್ತಡ ಹಾಕೋಕ್ಕೆ ಯಾರ ಕೈಲಾದ್ರೂ ಸಾಧ್ಯನಾ? ಅವ್ರಿಗೆ ಒತ್ತಡ ಹಾಕಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವಮಾನ ಮಾಡ್ದಂಗೆ. ನಾವು ಈ ಮೀಸಲಾತಿಯನ್ನು ಒಕ್ಕಲಿಗರು ಮತ್ತು ಲಿಂಗಾಯತರ ಮೀಸಲಾತಿ ಏನಿದೆ ಅದನ್ನು ಕೊಟ್ಟಿದ್ರಿ, ಒಳ ಮೀಸಲಾತಿ ಏನಿದೆ ಅದನ್ನು ಕೊಟ್ಬಿಟ್ಟಿದ್ರಿ. ಸಿಎಂ ಬಸವರಾಜ ಬೊಮ್ಮಾಯಿ ಶಕುನಿ ಇದ್ದಂತೆ, ಕೊನೆಗೆ ಪಾಂಡವರೇ ಗೆಲ್ಲೋದು ಅಂತ ಸುರ್ಜೇವಾಲಾ ಕಿಡಿಕಾರಿದ್ರು. ಸುರ್ಜೇವಾಲಾ ಮಾತನ್ನ ಅಶೋಕ್ ಖಂಡಿಸಿದ್ದಾರೆ. ಇದು ಸಿಎಂ ಪದವಿಗೆ ನಾಡಿನ ಜನತೆಗೆ ಮಾಡಿದ ಅಪಮಾನ, ಅವರು ಕ್ಷಮಾಪಣೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. बसवराज बोम्मई जी अब कर्नाटक के लिए शकुनी बन गए। महाभारत के शकुनी का नाम तो आपने सुना था। बसवराज बोम्मई जी अब कर्नाटक के शकुनी कि वो कर्नाटक के पांडवों को हरा नहीं पाए। दिस इज a 420 बोम्मई गवर्नमेंट's own job of reservations. Cheat scheduled castes, cheat scheduled tribes. ಸುರ್ಜೇವಾಲಾ ಅವರಿಗೆ ನಮ್ಮ ಕರ್ನಾಟಕದ ಒಬ್ಬ ಜನಪ್ರತಿನಿಧಿ ಮುಖ್ಯಮಂತ್ರಿಯನ್ನ ಅವರು ಏನು ಹೇಳಿದ್ದಾರೆ, ಶಕುನಿ ಅಂತ ಹೇಳಿದ್ದಾರೆ. ಇದು ಕರ್ನಾಟಕ ಜನತೆಗೆ, ಮುಖ್ಯಮಂತ್ರಿಗಳಿಗೆ ಆ ಪದವಿಗೆ ಮಾಡದಂತ ಅವಮಾನ. ಸುರ್ಜಿತ್ ವಾಲಾ ಅವರು ಕ್ಷಮಾಪಣೆ ಕೇಳಬೇಕು. ಈ ತರ ಕರ್ನಾಟಕದ ಒಬ್ಬ ಚುನಾಯಿತ ಮುಖ್ಯಮಂತ್ರಿಗೆ ಈ ತರ ಅಪಮಾನ ಮಾಡುವಂಥದ್ದು ಇಡೀ ಆ ಸಮುದಾಯಕ್ಕೆ ಮಾಡದಂಗೆ, ಇಡೀ ಕರ್ನಾಟಕದ ಜನತೆಗೆ ಮಾಡದಂಗೆ ಕೂಡಲೇ ಅವರು ಕ್ಷಮಾಪಣೆಯನ್ನ ಕೇಳಬೇಕು. ಮೀಸಲಾತಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸರ್ಕಾರ ತಮಗೆ ಇಷ್ಟ ಬಂದಂತೆ ಮೀಸಲಾತಿ ಬದಲಿಸಿದೆ. ನೀವ್ಯಾಕೆ ಅಲ್ಪಸಂಖ್ಯಾತರ 4% ಮೀಸಲಾತಿ ಕಿತ್ಕೊಂಡ್ರಿ? ಒಕ್ಕಲಿಗರು ಹಾಗೂ ಲಿಂಗಾಯತರೇನು ಭಿಕ್ಷುಕರೇನ್ರಿ? ಮೀಸಲಾತಿ ವಿಚಾರವಾಗಿ ಬಿಜೆಪಿಯವರು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಬಿಜೆಪಿಯ ಅವೈಜ್ಞಾನಿಕ ತೀರ್ಮಾನವನ್ನ ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ. ನಾವು ಅಧಿಕಾರಕ್ಕೆ ಬರ್ತೇವೆ, ಇದನ್ನೆಲ್ಲ ರದ್ದು ಮಾಡ್ತೀನಿ ಅಂತ ಹೇಳಿದ್ರು. ಇವರೇ ಇಬ್ರು ಕೂತ್ಕೊಂಡು ಒಂದು ಚೀಟಿ ಮೇಲೆ ಬಂದ್ಬಿಟ್ಟು ನಿನ್ಗಿಷ್ಟು ಅಂತ ನೀವು ಮನೆ ಆಶ್ಚರ್ಯ ಯಾಕೆ ಅಲ್ಪಸಂಖ್ಯಾತರು 4% ಕಿತ್ಕೊಂಡು ಕೊಡುವಂತ ಯಾಕೆ ಹೇಳಿದ್ರು? ನಿಮ್ಗೆ ಯಾಕ್ರಿ ಬೇಕು? ಏನ್ ಭಿಕ್ಷುಕರೇನ್ರಿ ಲಿಂಗಾಯತರು ಒಕ್ಕಲಿಗರು ಇಬ್ರು? 4 ಜನ ಸ್ವಾಮಿಗಳಿಗೆ ಫೋನ್ ಮಾಡ್ಬಿಟ್ಟು ಎದುರಿಸ್ಬಿಟ್ಟು ಸ್ವಾಮಿಗಳಿಗೆಲ್ಲ ನೀವು ಒಪ್ಕೊಳ್ಳಿ ನಾವೇನೋ ಒಳ್ಳೇದ್ ಮಾಡ್ತಾ ಇದೀವಿ ಅಂತ. ಇಲ್ಲಿ ನಾವ್ ಯಾರು ಭಿಕ್ಷೆ ಕೇಳೋದಿಲ್ಲ. ಇಲ್ಲಿ ಯಾವುದನ್ನೇ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟಿಂದ ತೆಗೆದಾಕ್ಬೇಕಾದ್ರೆ ಅಥವಾ ಸೇರಿಸಬೇಕಾದ್ರೆ there should be a recommendation from the permanent backward class commission. Where is the permanent backward class commission report?
ಅಲ್ಪಸಂಖ್ಯಾತರನ್ನು ತೆಗೆದಾಕ್ಬಿಡಿ ಅಂತ ರಿಪೋರ್ಟ್ ಇದೆಯಾ? ವಿ ಕಾಲ್ ದಿಸ್ ಆಸ್ ಪೊಲಿಟಿಕಲ್ ಗಿಮಿಕ್. ಮತ್ತೆ ಯಾರಿಗೂ ಇನ್ನು ಡಿಕೆಶಿ ಆರೋಪಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದು ಟಾಂಗ್ ಕೊಟ್ಟಿದ್ದಾರೆ. ನಾನು ಯಾವ ಸ್ವಾಮೀಜಿಗೂ ಫೋನ್ ಕಾಲ್ ಮಾಡಿಲ್ಲ, ಒತ್ತಡ ಹಾಕುವ ಕೆಲಸ ನಾನು ಮಾಡಿಲ್ಲ ಅಂತ ತಿರುಗೇಟು ಕೊಟ್ಟರು. ಇಲ್ಲಿ ಹೇಳಬೇಕು ಬೇಡ ಗೊತ್ತಿಲ್ಲ, ನಮ್ಮ ವಿರೋಧ ಪಕ್ಷದ ಅಧ್ಯಕ್ಷರು ಇವತ್ತು ಹೇಳಿದ್ದಾರೆ, ನಾನೇನು 25 ಸತಿ ಗುರುಗಳ ಮೇಲೆ ಆ ಗುರುಗಳ ಮೇಲೆ ಒತ್ತಡವನ್ನು ಫೋನ್ ಮಾಡಿ ಒತ್ತಡವನ್ನು ತಂದು ಒಪ್ಪಿಸಿದ್ದೇನೆ ಅಂತ ಕೆಲಸ ಮಾಡುವಂತ ಅಗತ್ಯ ನನಗಿಲ್ಲ, ಅವಶ್ಯಕತೆ ನನಗಿಲ್ಲ. ಅವರಿಗೆ ಬೇರೆ ಬೇರೆ ರೀತಿ ಒತ್ತಡ 1.5 ವರ್ಷದಿಂದ ಈಗ ಯಾವ ಪಕ್ಷದವರು ಮಾತನಾಡಿದ್ದಾರೆ ಅಧ್ಯಕ್ಷರು, ಅವರು ಒತ್ತಡವನ್ನು ಹಾಕ್ತಾ ಇದ್ರು. ಸರ್ಕಾರದ ಒಳ ಮೀಸಲಾತಿಗೆ ಬೊಮ್ಮಾಯಿ ಸಂಪುಟದ ಸಚಿವರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಒಳ ಮೀಸಲಾತಿ ನೀಡೋದನ್ನು ವಿರೋಧಿಸಿ ಕಾನೂನು ಸಚಿವ ಮಾಧುಸ್ವಾಮಿಗೆ ಪತ್ರ ಬರೆದಿದ್ದಾರೆ. ಮತ್ತೊಮ್ಮೆ ಸದಾಶಿವ ಆಯೋಗ ವರದಿ ಪರಾಮರ್ಶೆಗೆ ಆಗ್ರಹಿಸಿದ್ದಾರೆ. ಜೊತೆಗೆ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗವು ಒಳ ಮೀಸಲಾತಿ ಬಗ್ಗೆ ಇರುವ ಕಾನೂನಿನ ತೊಡಕುಗಳನ್ನು ಗಮನದಲ್ಲಿಟ್ಕೊಳ್ಬೇಕು, ವೈಜ್ಞಾನಿಕವಾಗಿ ಒಳ ಜಾತಿಗಳ ವರ್ಗೀಕರಣ ಮಾಡಬೇಕು ಅಂತ, ಹಾಗೆ ಆದ್ಯತೆಯ ಮೇಲೆ ಮೀಸಲಾತಿ ನೀಡಬೇಕು ಅಂತ ಪತ್ರದಲ್ಲಿ ಸಚಿವ ಪ್ರಭು ಚೌಹಾಣ್ ಉಲ್ಲೇಖಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಪುಲಕೇಶಿ ನಗರದ ಟಿಕೆಟ್ ಫೈಟ್ ಜೋರಾಗಿದೆ. ಕಾಂಗ್ರೆಸ್ನ ಮೊದಲ ಪಟ್ಟಿಯಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಹೆಸರು ಘೋಷಣೆಯಾಗಿಲ್ಲ. ಹಾಗಾಗಿ ಶ್ರೀನಿವಾಸ್ ಮೂರ್ತಿಗೆ ಟಿಕೆಟ್ ನೀಡುವಂತೆ ಸಿದ್ದರಾಮಯ್ಯ ನಿವಾಸದ ಬೆಂಬಲಿಗರು ನಿವಾಸದ ಮುಂದೆ ಒತ್ತಾಯ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರಸನ್ನ ಕುಮಾರ್ಗೆ ಟಿಕೆಟ್ ನೀಡಬಾರದು ಅಂತ ಆಗ್ರಹಿಸಿದ್ದಾರೆ. ಇನ್ನು ಅಖಂಡ ಪರ ಶಾಸಕ ಜಮೀರ್ ಅಹಮದ್ ಟಿಕೆಟ್ಗಾಗಿ ಲಾಬಿ ನಡೆಸಿದ್ದಾರೆ. ಟಿಕೆಟ್ ಕೊಡಿಸುವುದಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರಂತೆ. ಸರ್, ಸಿದ್ದರಾಮಯ್ಯ ಅವರು ನಮ್ಗೆ ಹೇಳಿದ್ ಒಂದೇ, ಏನಿಲ್ಲ ಅಖಂಡಾಗೆ ಅವ್ರಿಗೆ ಟಿಕೆಟ್ ಬಂದೇ ಬರುತ್ತಂತ ಹೇಳಿದ್ದಾರೆ. ನಮ್ಗೆ ಅವ್ರ ಮೇಲೆ ಭರವಸೆ ಇದೆ. ನಮ್ಗೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷರ ಮೇಲೆ ಭರವಸೆ ಇದೆ. ನಮ್ಗೆ ಪಕ್ಷ ಮೇಲೆ ಭರವಸೆ ಇದೆ. ಎಲ್ಲರಿಂದ ಹೆಚ್ಚು ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹುಬ್ಬಳ್ಳಿಯ ಸಿಎಂ ಬೊಮ್ಮಾಯಿ ಅವರ ನಿವಾಸಕ್ಕೆ ಭೇಟಿ ನೀಡಿದರು. ಸಿಎಂ ಜೊತೆಗೆ ರಮೇಶ್ ಜಾರಕಿಹೊಳಿ 1 ಗಂಟೆಗೂ ಹೆಚ್ಚು ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯನ್ನ ಮಾಡಿದರು. ಬಳಿಕ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಅಥಣಿ ಕ್ಷೇತ್ರದ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ, ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ಬಿವೈ ವಿಜಯೇಂದ್ರ ಅಣ್ಣಾಮಲೈ ಭರ್ಜರಿಯಾಗಿ ಬೈಕ್ ರ್ಯಾಲಿ ನಡೆಸಿದ್ರು. ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರ ಹಾಕಿ ಹೂಮಳೆ ಸುರಿಸಿದ ಬಿಜೆಪಿ ಕಾರ್ಯಕರ್ತರು ವಿಜಯೇಂದ್ರ ಅಣ್ಣಾಮಲೈ ಅವರನ್ನು ಸ್ವಾಗತಿಸಿದ್ರು. ಈ ವೇಳೆ ಮಾತನಾಡಿದ ವಿಜಯೇಂದ್ರ, ನಾನು ವರುಣಾದಿಂದ ಸ್ಪರ್ಧಿಸ್ತೇನೆ ಅನ್ನೋ ಬಗ್ಗೆ ಕಳೆದ 1 ತಿಂಗಳಿನಿಂದ ಚರ್ಚೆ ನಡೀತಾ ಇದೆ. ಶಿಕಾರಿಪುರದಲ್ಲಿ ಮುಖಂಡರ ಅಭಿಪ್ರಾಯದ ಮೇಲೆ ಪ್ರವಾಸ ಮಾಡ್ತಾ ಇದ್ದೇನೆ. ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಲಿದೆ ಅಂತ ವಿಜಯೇಂದ್ರ ಹೇಳಿದರು. ಕಳೆದ 1 ತಿಂಗಳಿಂದ ಚರ್ಚೆ ನಡೀತಾ ಇದೆ. ಕಳೆದ 1 ವಾರದ ಮೇಲಂತೂ ಇದು ಚರ್ಚೆ ಜಾಸ್ತಿ ಆಗ್ತಾ ಇದೆ. ನಾನಂತೂ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಕಾರ್ಯಕರ್ತರೊಂದು ಅಭಿಪ್ರಾಯ ಮೇರೆಗೆ ಶಿಕಾರಿಪುರ ತಾಲೂಕಿನಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಯಾಕೆ ಶಿಕಾರಿಪುರದ ಬಗ್ಗೆನೂ ಪಕ್ಷ ಏನೂ ನಿರ್ಧಾರ ಆಗಿಲ್ಲ. 224 ಕ್ಷೇತ್ರಗಳ ಬಗ್ಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತ ಕೂಡ ಪಕ್ಷ ನಿರ್ಧಾರ ಮಾಡಿಲ್ಲ. ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡುತ್ತೆ. ಪಕ್ಷ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಇತ್ತ ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆಗೆ ಭಾರಿ ಕಸರತ್ತು ನಡೀತಾ ಇದೆ. ಬಿಜೆಪಿ ಒಂದಲ್ಲ 2 ಸರ್ವೆ ಮಾಡಿಸ್ತಾ ಇದೆ. ಸೋಲು ಗೆಲುವಿನ ಲೆಕ್ಕಾಚಾರ ಅಳೆದು ತೂಗಿ ಪ್ರತಿ ಅಭ್ಯರ್ಥಿಯ ಪಾಸಿಟಿವ್ ನೆಗೆಟಿವ್ ಅಂಶಗಳ ಬಗ್ಗೆ ಬಿಜೆಪಿ ಚುನಾವಣಾ ಸಮಿತಿ ಸರ್ವೆ ಮಾಡಿಸ್ತಾ ಇದೆ. ಅಲ್ಲದೆ ಕಾಂಗ್ರೆಸ್ನ ಲಿಸ್ಟ್ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿದೆ. ಕಾಂಗ್ರೆಸ್ ಪ್ರತಿ ಅಭ್ಯರ್ಥಿಯ ಪೂರ್ವಾಪರ ಮಾಹಿತಿ ಪಡೆದು ಟಫ್ ಫೈಟ್ ಕೊಡುವ ಅಭ್ಯರ್ಥಿಗೆ ಬಿಜೆಪಿ ಮಣೆ ಹಾಕ್ತಾ ಇದೆ. ಸಿಎಂ ಬೊಮ್ಮಾಯಿ ತವರು ಜಿಲ್ಲೆ ಹಾವೇರಿಯ ಶಿಗ್ಗಾವಿಯ ಕಲ್ಯಾಣ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿದರು. ಸಿಎಂ ಬಿಜೆಪಿ ನಾಯಕರು ಹಾಗೂ ಸ್ಥಳೀಯ ಮುಖಂಡರು ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ, 74 ಕೋಟಿ ವೆಚ್ಚದಲ್ಲಿ ಜಿಟಿಟಿಸಿ ಮಾಡಿದ್ದು ಐತಿಹಾಸಿಕ ಯೋಜನೆ. ಜಿಲ್ಲಾ ಕೇಂದ್ರದಲ್ಲಿ ಇರಲಾರದ ಸೆಂಟರ್ ತಾಲೂಕು ಕೇಂದ್ರದಲ್ಲಿ ಮಾಡಲಾಗಿದೆ. ಜಿಟಿಟಿಸಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ನೌಕರಿ ಖಚಿತ ಅಂತ ಹೇಳಿದರು. ಶಿಗ್ಗಾಂವ್ ತಾಲೂಕಿನ ಅಭಿವೃದ್ಧಿಯ ಸಂಕೇತ, ಶಿಗ್ಗಾಂವ್ ತಾಲೂಕಿನ ಎಲ್ಲ ಸಮುದಾಯಗಳ ಸಮನ್ವಯ ಒಂದು ಸಂಕೇತ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ವಚನಾನಂದ ಪರಮ ಪೂಜ್ಯರು ಈಗಾಗಲೇ ಮಾತನಾಡಿದ್ದಾರೆ. ಅವರು ಈ ಪೀಠಕ್ಕೆ ಬಂದ ಮೇಲೆ
ಬಹಳ ಕ್ರಾಂತಿಕಾರಿಯಾದಂತಹ ಬದಲಾವಣೆಗಳನ್ನು ಮಾಡಿರುವುದು ನಾವೆಲ್ಲ ನೋಡ್ತೇವೆ. ಪೀಠವನ್ನ ಭಕ್ತರ ಹತ್ತಿರಗೆ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಒಂದು ಹೊಸ ವೈಚಾರಿಕ ಚಿಂತನೆಯನ್ನ ಈ ಸಮುದಾಯದಲ್ಲಿ ಮೂಡಿಸುವಂತಹ ಅತ್ಯಂತ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಸಮುದಾಯವನ್ನು ವಿಸ್ತರಿಸಿ ಎಲ್ಲ ಸಮುದಾಯ ಜೊತೆಗೆ ಜೋಡಿಸಿ ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ನಾವೆಲ್ಲ ಮಣ್ಣಿನ ಮಕ್ಕಳು, ರೈತರ ಮಕ್ಕಳು ಯಾರ್ಯಾರು ಕೃಷಿ ಮಾಡ್ತಾರೆ ಅವರೆಲ್ಲರೂ ನಮ್ಮ ಭೂಮಿ ತಾಯಿ ಮಕ್ಕಳು, ನಾವೆಲ್ಲ ಒಂದಾಗಬೇಕನ್ನುವಂಥ ಚಿಂತನೆಯನ್ನ ಕಳೆದ 5-6 ವರ್ಷದಿಂದ ಅವರು ಮಾಡಿರುವಂತಹ ಸಾಧನೆ. ಸಚಿವ ಕೆಸಿ ನಾರಾಯಣಗೌಡ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಕಾಂಗ್ರೆಸ್ ಸೇರುವ ನಿರ್ಧಾರದಿಂದ ಸಚಿವ ನಾರಾಯಣಗೌಡ ಹಿಂದೆ ಸರಿದಿದ್ದಾರೆ. ಪಕ್ಷ ನಿಮ್ಮನ್ನು ಸಚಿವರನ್ನಾಗಿ ಮಾಡಿದೆ, ಎಲ್ಲವನ್ನ ಕೊಟ್ಟಿದೆ. ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಬಿಡೋದು ಬೇಡ ಅಂತ ಅಮಿತ್ ಶಾ ಹೇಳಿದಾರಂತೆ. ಶಾ ಭೇಟಿ ಬಳಿಕ ಕಾಂಗ್ರೆಸ್ಗೆ ಬರಲ್ಲ ಅಂತ ಕೆಸಿ ನಾರಾಯಣಗೌಡ ತಿಳಿಸಿದ್ದಾರಂತೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮತ್ತೆ ಹೆಲಿಕಾಪ್ಟರ್ ಪ್ರವಾಸ ಕೈಗೊಂಡಿದ್ದಾರೆ. ಈ ಕುರಿತು ಗಂಗಾವತಿ ತಾಲೂಕಿನಲ್ಲಿ ಮಾತನಾಡಿರೋ ರೆಡ್ಡಿ, ಈಗಲೂ ನನ್ನ ಬಳಿ 2 ಹೆಲಿಕಾಪ್ಟರ್ ಇದೆ. ಅವನ್ನ ನಾನು ಬಳಸ್ತಾ ಇಲ್ಲ. ಬೇರೆ ಬೇರೆ ಸಂಸ್ಥೆಗೆ ಮೇಂಟೈನ್ ಮಾಡಲು ನೀಡಲಾಗಿದೆ. ನಾನೇನು ಈಗ ಹೊಸದಾಗಿ ಖರೀದಿ ಮಾಡಿಲ್ಲ. ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರೋವರೆಗೂ ಹೆಲಿಕಾಪ್ಟರ್ ಏರಬಾರದು ಅಂದ್ಕೊಂಡಿದ್ದೆ. ಅನಿವಾರ್ಯ ಕಾರಣಕ್ಕೆ ಹೆಲಿಕಾಪ್ಟರ್ ಬಳಸಿದ್ದೇನೆ ಅಂತ ಹೇಳಿದರು. ಹೆಲಿಕಾಪ್ಟರ್ಗಳು ನಾನು ಹೊಸದನ್ನೋದಕ್ಕಿಂತ ನಾನು ಹೆಲಿಕಾಪ್ಟರ್ಗಳೇ 2 ಇದೆ ಅಮ್ಮ. ಅದರಲ್ಲಿ ನಾನು ಹಿಂದೆ ಅದನ್ನು ಏನು ಸಂಸ್ಥೆಗೆ ಬಳಸಿದ್ದೇನೆ, ನಾನು ಬೇರೆ ಬೇರೆ ಸಂಸ್ಥೆಗಳೇನು ಮೇಂಟೈನ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದನೇ ಹೆಲಿಕಾಪ್ಟರ್. ಚುನಾವಣೆ ಸಮೀಪಿಸುತ್ತಿದ್ದಂತೆ ಮತದಾರರನ್ನ ಸೆಳೆಯುವ ಪ್ಲಾನ್ ಜೋರಾಗಿ ನಡೀತಾ ಇದೆ. ನೆಲಮಂಗಲದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಪ್ತಗಿರಿ ಶಂಕರ್ರಿಂದ ಭರ್ಜರಿ ಬಾಡೂಟ ಏರ್ಪಡಿಸಲಾಗಿತ್ತು. ದೇವರ ಕಾರ್ಯ ಹೆಸರಿನಲ್ಲಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. 3,000 ಕೆಜಿ ಊಟವನ್ನ ತಯಾರು ಮಾಡಲಾಗಿತ್ತು. ಊಟಕ್ಕೆ ಬಂದವರಿಗೆ ಹಾರ ಹಾಕಿ ಸನ್ಮಾನಿಸಿ ಸ್ವಾಗತ ಕೋರಲಾಯಿತು. ಸಚಿವ ಆನಂದ್ ಸಿಂಗ್ ಕುಟುಂಬಸ್ಥರಿಂದ ಇನಾಮ್ ಭೂಮಿ ಪರಭಾರೆ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಾಮಾಜಿಕ ಕಾರ್ಯಕರ್ತ ಕುಮಾರಸ್ವಾಮಿ 50 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಸಚಿವ ಆನಂದ್ ಸಿಂಗ್ ಸಾಮಾಜಿಕ ಕಾರ್ಯಕರ್ತ ಕುಮಾರಸ್ವಾಮಿಗೆ ಆಣೆ ಪ್ರಮಾಣದ ಸವಾಲು ಹಾಕಿದ್ದ. ಆನಂದ್ ಸಿಂಗ್ ಸವಾಲು ಸ್ವೀಕರಿಸಿ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಕರ್ಪೂರ ದೀಪ ಹಚ್ಚಲು ರೆಡಿ. ಸಚಿವ ಆನಂದ್ ಸಿಂಗ್ ಬಂದು ಆಣೆ ಪ್ರಮಾಣ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ಗೋ ಬ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ. ಚಾಮರಾಜನಗರದ ಚನ್ನಪ್ಪನಾಪುರ ಅಮಚವಾಡಿ ಗ್ರಾಮಸ್ಥರ ಜೊತೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಯಾರದ್ದೋ ಮಾತು ಕೇಳಿ ನನ್ನ ತೇಜೋವಧೆ ಮಾಡೋದು ಎಷ್ಟು ಸರಿ? ಯಾರದ್ದೋ ಮುಲಾಜಿಗೆ ನನ್ನನ್ನು ಯಾಕೆ ಕೆಟ್ಟದಾಗಿ ಬಿಂಬಿಸ್ತಿದ್ದೀರಿ ಅಂತ ಜಿಲ್ಲಾಡಳಿತ ಕಚೇರಿಯಲ್ಲಿ ಸೋಮಣ್ಣ ಭಾವುಕರಾದರು. ಏನು ತಪ್ಪು ಮಾಡಿದ್ದೀನಿ ಗೊತ್ತಾಗಲಿಲ್ಲ. ನಾನು ಅಧಿಕಾರಿಗಳು ಸೂಚನೆ ಕೊಟ್ಟೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ಏನೇನು ಮಾಡಬೇಕು ಎತ್ತೆತ್ತು ಮಾಡಬೇಕು. ಯಾರೋ ಬೆಂಗಳೂರಿಂದ ತಂದು ಬೋರ್ಡ್ ಹಾಕಿ ಸುಳ್ಳುಗಾರ ಅಂತ ನನ್ನ ಮೇಲೆ ಬೋರ್ಡ್ ಹಾಕಿದ್ರೆ ಏನಾಗ, ನಾನೇನು ಹೇಳಿದೆ, ನಮ್ಮ ಹತ್ರ ಬಂದರು, ನಾನೆಲ್ಲ ಹೊರಟಿದ್ದೆ. ಅಪ್ಪ ನಾನು ಹೊರಟಿದ್ದೀನಿ ಕಂಡ್ರು, ಸ್ವಲ್ಪ ನೀವೆಲ್ಲ ನಮ್ಮ ಸಮಾಜದವ್ರು ಇದ್ದೀರಾ, ಆ ದೇವಸ್ಥಾನ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಡ್ರಪ್ಪ. ವೀರಭದ್ರ ಅವನು ಸುಲಭ ಅಲ್ಲ. ನನ್ನ ಮನೆ ದೇವರು ವೀರಭದ್ರ. ನನ್ನ ಬಾಯಿಗೆ ಹೆಂಗೆ ಬತ್ತು ಹಂಗೆ ಮಾತಾಡೋದಿದೆ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ ಅಷ್ಟೇ. ನನಗೇನಿಲ್ಲ, ನನಗೇನು ಅದರಿಂದ ಆಗೋದಿಲ್ಲ. 5 ನಿಮಿಷ ಬತ್ತು ಪೇಪರ್ನಲ್ಲಿ. ಮಂಗಳೂರಿನ ಮರೌಳಿ ಎಂಬಲ್ಲಿ ಭಜರಂಗದಳ ಕಾರ್ಯಕರ್ತರು ಹೋಳಿ ಸಂಭ್ರಮಕ್ಕೆ ಅಡ್ಡಿಪಡಿಸಿದ್ದಾರೆ. ರಂಗದೇ ಬರ್ಸಾ ಹೆಸರಿನಲ್ಲಿ ಆಚರಣೆ ನಡೀತಾ ಇತ್ತು. ಯುವಕ ಯುವತಿಯರು ಬಣ್ಣ ಎರಚಿ ಸಂಭ್ರಮಿಸ್ತಾ ಇದ್ರು. ಅನ್ಯ ಕೋಮಿನವರ ಜೊತೆ ಹೋಳಿ ಆಚರಣೆ ಹಾಗೂ ಅಶ್ಲೀಲ ವರ್ತನೆ ಅಂತ ಆರೋಪಿಸಿ ದಾಳಿ ನಡೆಸಿದ್ದಾರೆ. ಈ ಸಂಬಂಧ ಭಜರಂಗ ದಳದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮತದಾರರಿಗೆ ನೀಡಲು ಶೇಖರಿಸಿದ್ದ ರೇಷನ್ ಸೀಸ್ ಮಾಡಲಾಗಿದೆ. ಟಾಟಾ ಏಸ್ನಲ್ಲಿ ರೇಷನ್ ಕಿಟ್ ಖರೀದಿಸಿ ವಿತರಿಸಲಾಗ್ತಾ ಇತ್ತು. ಈ ಸಂಬಂಧ ಟಾಟಾ ಏಸ್ ಚಾಲಕನನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಜಕ್ಕೂರು ಬಳಿ ಜಿಎಸ್ಟಿ ಅಧಿಕಾರಿಗಳ ದಾಳಿ ನಡೆಯಿತು. ಮತದಾರರಿಗೆ ಹಂಚಲು ಸಂಗ್ರಹಿಸಿಟ್ಟಿದ್ದ ಕುಕ್ಕರ್, ಗಡಿಯಾರ, ಪಾತ್ರೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾಟರಾಯನಪುರ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಮುನೇಂದ್ರ ಕುಮಾರ್ಗೆ ಸೇರಿದ ವಸ್ತುಗಳು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಐರನ್ ಬಾಕ್ಸ್ ಅನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಕ್ಯಾಂಟರ್ ಮೇಲೆ ಪೊಲೀಸರು ದಾಳಿ ನಡೆಸಿರುವ ಘಟನೆ ಬಾಗಲಕೋಟೆ ಹೊರವಲಯದ ಮಹಾರುದ್ರಪ್ಪನ ಹಳ್ಳದಲ್ಲಿ ನಡೆದಿದೆ. ಈ ವೇಳೆ 6,798 ಐರನ್ ಬಾಕ್ಸ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮತದಾರರಿಗೆ ಆಮಿಷ ಒಡ್ಡಲು ಐರನ್ ಬಾಕ್ಸ್ಗಳನ್ನು ತರಿಸಲಾಗಿತ್ತು ಅಂತ ಶಂಕೆ ವ್ಯಕ್ತವಾಗಿದೆ.
ಸಂಸದ ಸ್ಥಾನದಿಂದ ಅನರ್ಹಗೊಂಡ ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯ ಬಯೋವನ್ನ ಕೂಡ ಬದಲಾಯಿಸಿದ್ದಾರೆ. ತಮ್ಮ ಬಯೋದಲ್ಲಿ ಅನರ್ಹಗೊಂಡ ಸಂಸದ ಎಂದು ಬದಲಾಯಿಸಿದ್ದಾರೆ. ಮೋದಿ ಉಪನಾಮ ಹೇಳಿಕೆಗಾಗಿ ಕ್ರಿಮಿನಲ್ ಮಾನನಷ್ಟ ಆರೋಪದ ಮೇಲೆ ರಾಹುಲ್ ಗಾಂಧಿ ಅವರನ್ನ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಅನರ್ಹತೆಯನ್ನು ಖಂಡಿಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯ ಇದೆ, ಅದರಲ್ಲೂ ಸಹ ಪ್ರಜಾಪ್ರಭುತ್ವದ ಮಂದಿರ ದೇಗುಲ ಅಂದ್ಕೊಳ್ತಕ್ಕಂಥ ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಯಾವ ಮಟ್ಟಿಗೆ ಬಂದಿದೆ ಅಂತ ತಾವು ಯೋಚನೆ ಮಾಡಬೇಕಾಗಿದೆ. ಅದಾನಿ ವಿಚಾರ ಮಾತಾಡಿದಾಗ ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಯಾವುದೇ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ನಾಯಕರಾಗಲಿ ಯಾವುದೇ ವಿಚಾರದಲ್ಲಿ ನಾವು ತಲೆ ಬಾಗಿಸಲಿಲ್ಲ ಅನ್ನೋ ಸಂದರ್ಭದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನು ರದ್ದು ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು ನೋಡಿದಾಗ ಇದಕ್ಕಿನ್ನ ಕೆಟ್ಟ ಪ್ರವೃತ್ತಿ ಅಥವಾ ಕೆಟ್ಟ ಪದ್ಧತಿ ದೇಶದಲ್ಲಿ ಯಾವತ್ತೂ ಸಹ ಇರಲಿಲ್ಲ. ನಾಳೆ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಸ್ಮಾರಕ ಲೋಕಾರ್ಪಣೆಯಾಗಲಿದೆ. ಕಂಠೀರವ ಸ್ಟುಡಿಯೋದಲ್ಲಿ 1 ಎಕರೆ 34 ಗುಂಟೆ ಜಾಗದಲ್ಲಿ ನಿರ್ಮಾಣವಾಗಿರುವ ಅಂಬಿ ಸ್ಮಾರಕವನ್ನು ಮುಖ್ಯಮಂತ್ರಿ ಬೊಮ್ಮಾಯಿ ಉದ್ಘಾಟನೆ ಮಾಡಲಿದ್ದಾರೆ. ಸ್ಮಾರಕ ಸ್ಥಳದಲ್ಲಿ 16 ಅಡಿ ಎತ್ತರದ ಅಂಬಿ ಸ್ಟ್ಯಾಚ್ಯೂ ತಲೆ ಎತ್ತಿದ್ದು 3200 ಟನ್ ಕಂಚಿನಲ್ಲಿ ಈ ಪುತ್ಥಳಿ ತಲೆ ರೂಪುಗೊಂಡಿರುವುದು ವಿಶೇಷವಾಗಿದೆ. ಸ್ಟಾರ್ ಕಲಿಯುಗ ಕರ್ಣ ಅಂಬರೀಶ್ ರವರ ಸ್ಮಾರಕ ಅನಾವರಣವಾಗೋದಕ್ಕೆ ಅಂದರೆ ಲೋಕಾರ್ಪಣೆಯಾಗೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಲೋಕಾರ್ಪಣೆಗೆ ಎಲ್ಲ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ನಾವಿವತ್ತು ಅಂಬಿ ಸ್ಮಾರಕ ಹತ್ರ ಇದ್ದೀವಿ. ನಾವು ನೋಡ್ತಾ ಇರ್ಬೋದು ಅಂಬಿ ಸ್ಮಾರಕ ಅಂದರೆ ಅವರ ಒಂದು ಸಮಾಧಿ ಏನಿದೆ ಆ ಒಂದು ಜಾಗದಲ್ಲಿ ಯಾವ ರೀತಿಯ ಒಂದು ವಿನ್ಯಾಸವನ್ನು ಮಾಡಿದ್ದಾರೆ ಅಂತ. ಕೈ ಮುಗಿದಾಗ ಯಾವ ಒಂದು ಆಕಾರ ಬರುತ್ತೆ, ಯಾವ ಒಂದು ರೂಪವನ್ನು ಪಡೆದುಕೊಳ್ಳುತ್ತೆ, ಆ ಒಂದು ಆಕಾರದಲ್ಲಿ ಸುತ್ತಲಿನ ಒಂದು ವಿನ್ಯಾಸವನ್ನು ಮಾಡಿರುವಂಥದ್ದು. ಇನ್ನು ಸುತ್ತಮುತ್ತ ಲೈಟಿಂಗ್ಸನ್ನು ಅರೇಂಜ್ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸಿದಾಗ ಈ ಒಂದು ಸಮಾಧಿಯ ಮುಂಭಾಗದಲ್ಲಿ ಒಂದಷ್ಟು ಗಾರ್ಡನ್ ಏರಿಯಾ ಅಂತ ಮಾಡಿದ್ದಾರೆ. ಇಲ್ಲಿ ಮೌಂಟೇನ್ ಜೊತೆಗೆ ಫೌಂಟೇನ್ ಅಂದರೆ ಈ ರಾತ್ರಿ ಆ ವೇಳೆಯಲ್ಲಿ ಅದನ್ನು ಆನ್ ಮಾಡಿದಾಗ ನೀರು ಬರುವಂಥದ್ದು, ಜೊತೆಗೆ ಕಲರ್ಫುಲ್ ಆಗಿ ಕಾಣೋದಕ್ಕೆ ಅಂತ ಲೈಟಿಂಗ್ಸ್ಗಳನ್ನು ಕೂಡ ಅರೇಂಜ್ ಮಾಡಿರುವಂಥದ್ದು. ಇನ್ನು ಸ್ವಲ್ಪ ನಾವು ಮುಂದೆ ಹೋದಾಗ ಅವರದ್ದೇ ಆದಂತಹ ಒಂದು ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ. ಸೊ ಅದು ಸುಮಾರು 16 ಅಡಿ ಎತ್ತರದಲ್ಲಿದೆ. ಇದನ್ನು ತಾಮ್ರದಲ್ಲಿ ಅಂದರೆ ಬ್ರೌನ್ಸಲ್ಲಿ ಮಾಡಿರುವಂಥದ್ದು. ಸುಮಾರು 3500 ಟನ್ ಅದಕ್ಕಾಗಿ ಬಳಸ್ಕೊಂಡಿದ್ದಾರೆ. 12 ಕೋಟಿಯ ಈ ಒಂದು ಪ್ರಾಜೆಕ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಆಗ್ತಿದೆ. ಒಟ್ಟಲ್ಲಿ ಹೇಳೋದಾದರೆ ಅಂಬಿಯವರ ಈ ಒಂದು ಸ್ಮಾರಕ ಏನಿದೆ ಆ ಒಂದು ಲೋಕಾರ್ಪಣೆಗಾಗಿ ಅಂಬಿಯ ಅಭಿಮಾನಿಗಳು ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಗೀತಾ ಹಾಸನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18. ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳ ಮೇಲೆ ಜೇನು ನೊಣಗಳು ದಾಳಿ ನಡೆಸಿರೋ ಘಟನೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪಟ್ಟಣದ ದಿ ಕ್ರೈಸ್ತ ಕಿಂಗ್ ಶಾಲೆಯಲ್ಲಿ ನಡೆದಿದೆ. 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬಂದಿದ್ರು. ಈ ವೇಳೆ ಜೇನು ಕಡಿದಿದ್ದು 10 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡರು. ಬಳಿಕ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಅಲ್ಲಿಂದಲೇ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. 2 ಕಾಲುಗಳು ಗಾಯಗೊಂಡಿರುವ ವೃದ್ಧರೊಬ್ಬರು ಚಿಕಿತ್ಸೆಗಾಗಿ ಈ ಆಸ್ಪತ್ರೆಗೆ ಬಂದಿದ್ರು. ಆದರೆ ಆಸ್ಪತ್ರೆಯಲ್ಲಿ ಸ್ಟ್ರೆಚರ್ ಇಲ್ಲದ ಕಾರಣ ಸಂಬಂಧಿಕರೊಬ್ಬರು ಬಟ್ಟೆಯಲ್ಲಿ ಕುಳಿತುಕೊಳ್ಳುವಂತೆ ಹೇಳಿ ಆತನನ್ನ ಎಳ್ಕೊಂಡು ಹೋಗಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಕೇರಳದ ಕೊಚ್ಚಿ ಬಳಿ ಕೋಸ್ಟ್ ಗಾರ್ಡ್ಗೆ ಸೇರಿದ ಹೆಲಿಕಾಪ್ಟರ್ ಪತನಗೊಂಡಿದೆ. ಟೇಕ್ ಆಫ್ ವೇಳೆ ಕರಾವಳಿ ಕಾವಲು ಪಡೆಗೆ ಸೇರಿದ ಚಾಪರ್ ಪತನಗೊಂಡಿರುವ ಕುರಿತು ಮಾಹಿತಿ ಲಭ್ಯ ಆಗಿದೆ. ಭಾರತೀಯ ಕರಾವಳಿ ಕಾವಲು ಪಡೆಯ ಓರ್ವ ಸಿಬ್ಬಂದಿಗೆ ಗಾಯವಾಗಿದೆ. ALH ಧ್ರುವ ಹೆಲಿಕಾಪ್ಟರ್ ಪರೀಕ್ಷೆಯ ವೇಳೆ ಪತನಗೊಂಡಿದೆ. ಮಿಸಿಸಿಪಿ ಮತ್ತು ಅಲಮಾಬಾದ್ನಲ್ಲಿ ಭೀಕರ ಸುಂಟರಗಾಳಿಯ ಪರಿಣಾಮ ಅಪಾರ ಹಾನಿಯುಂಟಾಗಿದ್ದು ಅಧ್ಯಕ್ಷ ಜೋ ಬೈಡನ್ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಗಾಳಿಗೆ ಹಲವೆಡೆ ಕಟ್ಟಡಗಳು ಬಿದ್ದಿದ್ದು ಮನೆಯ ಮೇಲ್ಚಾವಣಿ ಹಾರಿ ಹೋಗಿವೆ, ವಾಹನಗಳು ಜಖಂಗೊಂಡಿವೆ. ಪ್ರಬಲ ಚಂಡಮಾರುತದೊಂದಿಗೆ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ರಕ್ಷಣಾ ಕಾರ್ಯಾಚರಣೆ ಜಾರಿಯಲ್ಲಿದೆ. ಹಾನಿಗೊಳಗಾದ ಮನೆಗಳ ದುರಸ್ತಿ, ತಾತ್ಕಾಲಿಕ ಮನೆಗಳ ನಿರ್ಮಾಣ, ಜನರ ಸ್ಥಳಾಂತರ ಸೇರಿ ಅಗತ್ಯ ನೆರವು ನೀಡಲಾಗುವುದು ಅಂತ ತಿಳಿಸಿದ್ದಾರೆ.
36 ಉಪಗ್ರಹಗಳನ್ನು ಹೊತ್ತ LVM ರಾಕೆಟ್ ಉಡಾವಣೆ ಯಶಸ್ವಿಯಾಗಿ ನಡೆದಿದೆ. ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಪಗ್ರಹ ಉಡಾವಣೆ ಯಶಸ್ವಿಯಾಗಿ ನಡೆದಿದೆ. ಬ್ರಿಟನ್ ಸಂಸ್ಥೆಯ ಸಹಯೋಗದಲ್ಲಿ ಸೇರಿದ 36 ಬ್ರಾಡ್ ಬ್ಯಾಂಡ್ ಉಪಗ್ರಹಗಳನ್ನು LVM-3 ನೌಕೆ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ. LVM-3 structures experience lesser loads. So good news for the flight events. L110 has completed its operation. ಪದ್ಮಶ್ರೀ ಜೋಗತಿ ಮಂಜಮ್ಮಗೆ ಲೋಕ ನಿರ್ಮಲಾ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರವರು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಈ ವಿಡಿಯೋವನ್ನು ಜೋಗತಿ ಮಂಜಮ್ಮ ಹಂಚಿಕೊಂಡಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.